ಸರ್, ನಾವು ಕುಲ್ಪಾಪೇನಹಳ್ಳಿಗೆ ಬಂದ್ವಿ. ಇಲ್ಲಿ ಒಂದು ಗುಂಡುತೋಪು ಸಮಸ್ಯೆ ಆಗಿದೆ ಅಂತ ಕರೆಸಿದ್ರು. ಇಲ್ಲಿ ಎಲ್ಲ ತಾಲೂಕು ಆಫೀಸಿಂದ ಕೆಲವರು ಸಂಬಂಧಪಟ್ಟ ಸರ್ವೆ ಅಧಿಕಾರಿಗಳೆಲ್ಲ ಬಂದು ಸರ್ವೆ ಮಾಡ್ತಾಯಿದ್ರು. ಏನು ಸಮಸ್ಯೆ ಸರ್ ಇದು? ಇದು ಗುಂಡುತೋಪು ತುಂಬ ಒತ್ತುವರಿಗೆ ಮಾಡ್ಕೊಂಡಿದ್ದಾರೆ ಊರಲ್ಲಿ. ಇಡೀ ಹೋಬಳಿಯಲ್ಲಿ ತುಂಬ ಒತ್ತುವರಿಗಳಾಗಿದೆ. ಆದ್ದರಿಂದ ಎಲ್ಲ ತೆರವುಗೊಳಿಸಬೇಕು, ಇಮಿಡಿಯೇಟ್ ತೆರವುಗೊಳಿಸಬೇಕು. ಇದು ಉಗ್ರ ಹೋರಾಟ ಮಾಡ್ತೀವಿ. ಆಲ್ರೆಡಿ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ. ಈ ಹೋಬಳಿಗೆ ತುಂಬ ಒತ್ತುವರಿಗಳು ತುಂಬ ಆಗಬೇಕಾಗಿದೆ, ಮಾಡಬೇಕು ಅಂತಂದ್ಬಿಟ್ಟು. ಈಗ ಬಂದು ತಾಲೂಕು ಆಡಳಿತ ಅಧಿಕಾರಿಗಳು ಬಂದು ಕೆಲವರನ್ನು ಸೆಕ್ರೆಟರಿ RI ಎಲ್ಲ ಬಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಮುಖಾಂತರ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೋಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ತೆರವು ಆಗಲೇಬೇಕು, ಒತ್ತುವರಿ ಇದನ್ನು ರೆಡಿ ಮಾಡ್ಕೋಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು. ಇಲ್ಲಿ ಮೇನ್ ಸಮಸ್ಯೆ ಏನು, ಮುಖ್ಯ ಸಮಸ್ಯೆ ಏನಿದೆ ಹೇಳಿ? ಇಲ್ಲಿ ಸ್ಕೂಲ್ಗೆ ಪ್ರಾಬ್ಲಮ್ ಆಗಿದೆ, ಶಾಲೆಗೆ. ಇಲ್ಲಿ ಶಾಲೆಯನ್ನು ಬಿಟ್ಟು ಬೇರೆ ಥರ ಮಾಡ್ಕೊಂಡು ಮಕ್ಕಳಿಗೆ ಆ ಪ್ರಾಬ್ಲಮ್ ಇದೆ. ಗುಂಡುತೋಪನ್ನು ಒತ್ತುವರಿ ಮಾಡ್ಕೊಂಡವ್ರೆ. ಅದನ್ನು ಕ್ಲಿಯರ್ ಮಾಡಬೇಕು. ಆಟ ಆಡೋಕ್ಕೆ ಮೈದಾನ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಪರಿಸರಕ್ಕೆ ಪ್ರಾಬ್ಲಮ್ ಆಗುತ್ತೆ, ಧಕ್ಕೆ ಮೂವ್ಮೆಂಟ್ ಇದೆ, ಪರಿಸರವನ್ನು ನಾಶ ಮಾಡ್ತಾಯಿದ್ದಾರೆ. ಆದ್ದರಿಂದ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಈಗ ಒತ್ತುವರಿ ಮಾಡಿದ ಕೆಲ ವ್ಯಕ್ತಿಗಳು ಅವ್ರನ್ನ ಹೋಗಿ ಕೇಳಿದ್ರೆ ಯಾಕೆ ಒತ್ತುವರಿ ಮಾಡಿದಿರ, ತೆರವು ಮಾಡಿ ನಮ್ಮೂರಿಗೆ ಇದು ಅನುಕೂಲ ಆಗತ್ತೆ, ಎಲ್ಲ ಸಾರ್ವಜನಿಕರಿಗೂ ಈ ಗುಂಡುತೋಪು ಇದಾಗತ್ತೆ, ಒಂದು ಮೈದಾನ ಮಾಡ್ಬೋದು, ಎಲ್ಲದಕ್ಕೂ ಉಪಯೋಗಿಸಾಗತ್ತೆ, ನಾವು ಯಾಕೆ ಒತ್ತುವರಿ ಮಾಡ್ಕೋಬೇಕು ಅಂತ ಅವ್ರ ಹತ್ರ ನೀವು ಹೋಗಿ ವಿಚಾರಿಸಿದ್ರೆ ಅವ್ರು ಏನು ರಿಪ್ಲೈ ಮಾಡಿದ್ರು ನಿಮಗೆ? ಅವರು ಊರವರೆಲ್ಲ, ಈ ಊರು ಜನ ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಅವ್ರು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಬೇರೆ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ. ಊರಿನ ಪರಿಸರವನ್ನು ಉಳಿಸ್ಬೇಕು, ಶಾಲೆಯನ್ನು ಉಳಿಸ್ಬೇಕು ಅನ್ನೋ ಉದ್ದೇಶ ಅವ್ರಿಗಿಲ್ಲ. ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ. ಹತ್ರ ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ನಾವು ತಹಸೀಲ್ದಾರ್ ಸಾಹೇಬ್ರನ್ನ, AC ಸಾಹೇಬ್ರನ್ನ, DC ಸಾಹೇಬ್ರನ್ನ ನಾವು ಭೇಟಿ ಮಾಡಿದ್ದೀವಿ. ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ, ಹೋಗಿದ್ದೀವಿ, ಅರ್ಜಿಗಳು ಕೊಟ್ಟಿದ್ದೀವಿ, ರೆಡಿ ಮಾಡ್ತಾ ಇದ್ದೀವಿ. ಆಧುನಿಕತೆ ಬೆಳೆಯುತ್ತಿರುವ ವೇಗಕ್ಕೆ ಭೂಮಿ ತನ್ನ ಮೇಲಿನ ಪ್ರಾಕೃತಿಕ ಸಂಪತ್ತು ನಾಶವಾಗುತ್ತಿದೆ. ಇದರ ಜೊತೆಗೆ ರಾಕ್ಷಸ ಮನಸ್ಥಿತಿ ಬೆಳೆಸಿಕೊಂಡ ಮನುಷ್ಯನ ಅರಾಜಕತೆ ಕೂಡ ಜಾಸ್ತಿಯಾಗುತ್ತಿದೆ. ಮಹಾಯೋಗಿಗಳು ಪೂರ್ವ ಕಾಲದಲ್ಲೇ ಹೀಗೆ ನುಡಿದಿದ್ದರು, ಮನುಷ್ಯನನ್ನು ಕಿತ್ತು ತಿನ್ನುವ ಕಾಲ ಬರುತ್ತೆ ಅಂತ. ಅದಕ್ಕೆ ಜಾತಿ ಭೇದ ಬೇಡ, ಮನುಷ್ಯ ತಾನೊಂದೇ ಒಲಂ ಎಂದು ಹೇಳಿದರು. ಆದರೆ ಇದೀಗ ಮನುಷ್ಯನ ದೌರ್ಜನ್ಯ ಅಷ್ಟಿಷ್ಟಲ್ಲ, ಮನುಷ್ಯರಿಗೆ ಮನುಷ್ಯನೇ ಶತ್ರುವಾಗಿ ಬದಲಾಗಿದ್ದಾನೆ. ಇದಕ್ಕೆ ಸಾಕ್ಷಿ ನಗರಗಳ ರಿಯಲ್ ಎಸ್ಟೇಟ್ ದಂಧೆ, ಹಳ್ಳಿಗಳಲ್ಲಿ ಭೂಮಿ ಒತ್ತುವರಿ ದಂಧೆ ಅಂತ ಹೇಳಬಹುದು. ನಾವು ಸರ್ವವನ್ನೂ ಬಲ್ಲವರಾಗಿದ್ದೇವೆ. ಗೋಭೂಮಿ ಯಾವುದು? ಇದು ಸರ್ಕಾರಿ ಸ್ಮಶಾನನ, ಇದು ಸರ್ಕಾರಿ ಗುಂಡುತೋಪ ಅಂತ ಗೊತ್ತಿದ್ದರೂ ಜಾಗ ಕಬ್ಜಾ ಮಾಡ್ತಾರೆ. ಕೇಳಿದರೆ ಧಮಕಿ ಹಾಕುವ ಮನಸ್ಥಿತಿ ಕೂಡ ನಮ್ಮಲ್ಲಿದೆ. ಹಾಗೆ ಬೆದರಿಸಿ ಕೂಡ ರಾಜಕಾರಣ ಮಾಡಲಾಗುತ್ತಿದೆ ಎಂಬ ಆರೋಪ ಇತ್ತೀಚೆಗೆ ತಾಲೂಕು ಕಚೇರಿಗೆ ಬಂದಂತಹ ಅರ್ಜಿಗಳನ್ನು ಪರಿಶೀಲಿಸಿ ನೋಡುತ್ತಿದ್ದರೆ ಅರ್ಥವಾಗುತ್ತದೆ. ಕೆಲ ಹಳ್ಳಿಗಾಡಿನ ಸಮುದಾಯಗಳ ಜನತೆ ಎಷ್ಟು ನೀಚತನಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿದರೆ, ಎಷ್ಟು ಜಮೀನಿದ್ರೂ ಸಾಕಾಗಲ್ಲ, ನಂದು ಅಂತ ಬೆಳಗ್ಗೆ ಸಾಯಂಕಾಲ ಎದೆ ಬಡಿದುಕೊಂಡು ಸಾಯ್ತಾರೆ. ಸತ್ತ ಮೇಲೆ ಏನು ಇಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಅದೆಷ್ಟೋ ಜನರು ಇಂದಿಗೂ ಆಸ್ತಿ ಪಾಸ್ತಿ ಇಲ್ಲದೆ, ಮನೆ ಕಟ್ಟಿಕೊಳ್ಳಲು ಜಾಗವಿಲ್ಲದೆ ನಿರ್ಗತಿಕರಾಗಿ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳ ಹಿಂದೆ ದುಂಬಾಲು ಬಿದ್ದು ತಿರುಗಾಡಿ ಸಾಯುತ್ತಿದ್ದರೆ, ಇತ್ತ ಉಳ್ಳವರು ಇನ್ನಷ್ಟು ಉಳ್ಳವರಾಗಿ ಸಮಾಜದಲ್ಲಿ ಮೆರೆಯಲು ಸಕಲ ಸೌಲಭ್ಯಗಳು ಮತ್ತು ಜಮೀನುಗಳು ಸ್ವಾಹ ಮಾಡಲು ಹೊರಟಿದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡಿ, ಸುಮಾರು 90ರಿಂದ 100 ಮನೆಗಳಿರುವ ಗ್ರಾಮ ಕುಲ್ಪಾಪೇನಹಳ್ಳಿ ಗ್ರಾಮ. ಇಲ್ಲಿ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಗುಂಡುತೋಪು ಜಮೀನು ಸ್ವಾಹ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಬಂದಿದೆ. ಇದು ಮುಳಬಾಗಿಲು ತಾಲೂಕಿನ ತಿಮರಾವತ್ನಹಳ್ಳಿ ಪಂಚಾಯತಿಗೆ ಸೇರಿದ ಗ್ರಾಮವಾಗಿದೆ. ಈ ಊರಿನ ಕೆಲವರು ಅವ್ರಿಗೆ ಆಸ್ತಿ ಇದ್ದರೂ ಕೂಡ ಗುಂಡುತೋಪನ್ನು ಕಬ್ಜಾ ಮಾಡಿಕೊಂಡು ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಮೊದಲೇ ಈ ಊರಿಗೆ ಸಕ್ರಮವಾಗಿ ಶಾಲಾ ಮಕ್ಕಳಿಗೆ ಕಟ್ಟಡವಿಲ್ಲ, ಸ್ಮಶಾನವಿಲ್ಲ, ಮಕ್ಕಳು ಆಟವಾಡಲು ಮೈದಾನವಿಲ್ಲ, ಒಂದು ಸುಂದರವಾದ ಪ್ರಾಕೃತಿಕ ಉದ್ಯಾನವನ ಕೂಡ ಇಲ್ಲ ಅಂದ್ಬಿಟ್ಟು ಸಂಕಟ ವ್ಯಕ್ತಪಡಿಸುತ್ತಿದ್ರೆ, ಈ ಒಂದು ಗುಂಡುತೋಪನ್ನು ಕಬ್ಜಾ ಮಾಡೋದಕ್ಕೆ, ಅದು ಒತ್ತುವರಿ ಮಾಡೋದಕ್ಕೆ ಅಪ್ಪಣೆ ಕೊಟ್ಟವರು ಯಾರು ಎಂಬ ಪ್ರಶ್ನೆ ಅವರಿಗೆ ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿ ಅರ್ಜಿ ಪರಿಶೀಲಿಸಿ ತಮ್ಮ ಸರ್ವೆ ತಂಡವನ್ನು ಕಳುಹಿಸಿ ಜಾಗ ಸರ್ವೆ ಮಾಡಲಾಗಿದೆ. ಊರಿನ ಮೂಲಭೂತ ಸೌಕರ್ಯಗಳಿಗೋಸ್ಕರ
ಊರಿನ ಕೆಲ ಯುವಕರು ಅದೆಷ್ಟೋ ದಿನಗಳಿಂದ ಆಫೀಸ್ಗಳಿಗೆ ಚಪ್ಪಲಿ ಸವಿಯೋ ತನಕ ಓಡಾಡಿ ಅರ್ಜಿಗಳನ್ನು ಹಾಕಿ ಊರಿನ ನ್ಯಾಯಕ್ಕೋಸ್ಕರ ಹೋರಾಟ ನಡೆಸುತ್ತಿದ್ರೆ ಇನ್ನು ಕೆಲ ವ್ಯಕ್ತಿಗಳು ಅವ್ರ ಕಾಲೆಳೆಯೋ ಕೆಲಸ ಚಾಚು ತಪ್ಪದೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ. ಅದೇನೇ ಆಗಲಿ, ಇಂದು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಪುಲ್ಪಾಪೇನಹಳ್ಳಿಯ ಗುಂಡುತೋಪಿನ ಸರ್ವೆ ನಂಬರ್ 37ರಲ್ಲಿ 19 ಗುಂಟೆ ಗುಂಡುತೋಪು ಜಮೀನು ಗುರುತಿಸಿ ರಿಪೋರ್ಟ್ ರೆಡಿ ಮಾಡಲು ಮುಂದಾಗಿದ್ದಾರೆ. ಯಾಕೆ ನಮ್ಮ ಜನ ಸರ್ಕಾರಿ ಭೂಮಿಯನ್ನೇ ಆಕ್ರಮಿಸಿ ಪೇಚಿಗೆ ಸಿಕ್ಕಾಕೊಂಡು ಒದ್ದಾಡ್ತಾರೋ ಒಂದೂ ಗೊತ್ತಿಲ್ಲ. ಊರಿನ ಮುಂದಿನ ಪೀಳಿಗೆಯ ಭವಿಷ್ಯತ್ ಏನಾಗಬೇಕು ಎಂಬ ಯೋಚನೆ ಕೂಡ ಅವ್ರಿಗೆ ಬರಲ್ವಾ ಅಂತ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪುಲ್ಪಾಪೇನಹಳ್ಳಿ ಗ್ರಾಮದ ಸರ್ಕಾರಿ ಗುಂಡುತೋಪು ಜಮೀನು ಸಮಸ್ಯೆಯ ಬಗ್ಗೆ ತಾಲೂಕು RTI ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಇಂಚಿಂಚು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಇದರ ಬಗ್ಗೆ ನೋಡೋಣ ಬನ್ನಿ. ಧನ್ಯವಾದಗಳು. ನಮಸ್ಕಾರ, ನಾನು ವಿಜಯನಗರದವರು ಕೃಷ್ಣಮೂರ್ತಿ ಅಂತ. ರಣಪ್ಪ ನಮ್ಮ ತಂದೆ ಹೆಸರು. ನಾನು ಕೋಲಾರದಲ್ಲಿ ನೆಲೆಸಿರೋದು. ನಮ್ಮೂರಿಗೋಸ್ಕರ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾಯಿದ್ದೀನಿ. ಇದೇ ಶಾಲೆಗೆ ಸೇರಿದ ಸರ್ಕಾರಿ ಗುಂಡುತೋಪಿದೆ 19 ಗುಂಟೆ. ಅದು 19 ಗುಂಟೆಯಲ್ಲಿ ಕೂಡ ಬಲಾಢ್ಯರು ಸುಮಾರು ಮನೆಗಳನ್ನು ಕಟ್ಕೊಂಡಿದ್ದಾರೆ. ನಾವು ಅವ್ರ ಬಳಿ ಹೋಗಿ ಕೇಳ್ಕೊಂಡಾಗ ಸರ್ಕಾರಿ ಶಾಲೆಗೆ ಜಾಗ ಬೇಕು, ಆ ಮೈದಾನ ಬೇಕು ಅವೆಲ್ಲ ಕೇಳಿದಾಗ ಅವರು ಬಿಡ್ಕೊಡ್ತಾ ಇಲ್ಲ. ನಾವು ಅದಕ್ಕೆ ಸರ್ಕಾರದ ಮೇಲಾಧಿಕಾರಿ ಮೇಲೆ ತಹಸೀಲ್ದಾರ್ ಹತ್ರನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, DC ಹತ್ರ ಕೊಟ್ಟಿದ್ದೀವಿ. ಇವಾಗ ಲೋಕಾಯುಕ್ತಲ್ಲಿ ಕೋರ್ಟಲ್ಲಿ ನಡೀತಾ ಇದೆ. ಅದು ಬಿಟ್ಟು ನಾವು ಕೋರ್ಟ್ಗೂ ಹೋಗಿದ್ದೀವಿ. ಎಲ್ಲ ಕಡೆಯಿಂದ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ದಯವಿಟ್ಟು ಆ ಮನೆಗಳನ್ನ ಒತ್ತುವರಿ ಮಾಡಿಸ್ಬೇಕು. ನಮ್ಮ ಮುಂದಿನ ಸ್ಕೂಲ್ಗೆ ಇನ್ನು ಹೈಸ್ಕೂಲ್ ಬೇಕು, ಒಂದು ಅಂಗನವಾಡಿ ಕೇಂದ್ರ ಇಲ್ಲ, ಅದಕ್ಕೆಲ್ಲ ಜಾಗ ಬೇಕಾಗುತ್ತೆ. ತಹಸೀಲ್ದಾರ್ ಸಾಹೇಬರಾಗಲಿ, DC ಸಾಹೇಬರಾಗಲಿ, ಇಲ್ಲ ನಮ್ಮ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾಗಲಿ ಇದ್ರ ಮೇಲೆ ಗಮನ ಇಟ್ಟು, ನಮ್ಮೂರು ಗಡ್ನಾಡು ಪ್ರದೇಶದಲ್ಲಿ ಇರೋದ್ರಿಂದ ಪುಲ್ಪಾಪೇನಹಳ್ಳಿ ಎಂಬ ಗ್ರಾಮವು ತಿಮ್ರಾತ್ನಹಳ್ಳಿ ಪಂಚಾಯತ್ಗೆ ಸೇರಿರೋದ್ರಿಂದ ದಯವಿಟ್ಟು ಈ ಗ್ರಾಮಕ್ಕೆ ಒಂದು ಉತ್ತಮವಾದ ಶುಚಿತ್ವವಾದ ಶಾಲೆ ಬೇಕು. ಶಾಲೆಗೋಸ್ಕರ ಒಂದು ಉತ್ತಮವಾದ ಮಕ್ಕಳಿಗೋಸ್ಕರ ಆಟದ ಮೈದಾನವೂ ಬೇಕು. ದಯವಿಟ್ಟು ಈ ಒತ್ತುವರಿಯನ್ನು ನಾವು ಖಂಡಿಸ್ತಾ ಇದ್ವಿ. ಅವ್ರಾಗ ಅವ್ರು ಬಿಟ್ಟರೆ ನಮಗೂ ಅವ್ರಿಗೇನು ದ್ವೇಷ ಇಲ್ಲ. ದಯವಿಟ್ಟು ಆ ಜಾಗವನ್ನು ಬಿಟ್ಟುಕೊಟ್ಟು, ಅವ್ರಿಗೆ ಸುಮಾರು ಜಮೀನುಗಳಿದೆ, ಇಲ್ಲ ಅಂತಲ್ಲ, ಅವ್ರ ಜಾಗದಲ್ಲಿ ಅವ್ರು ಕಟ್ಕೊಂಡು ಇಲ್ಲಿ. ಇನ್ನು ನಮ್ಮೂರಲ್ಲೇ ಬಡವ್ರಿಗೆ ಅಂತ ಜಮೀನುಗಳಿಲ್ಲ. ಸರ್, ಈಗ ಒತ್ತುವರಿ ಮಾಡಿದ್ದಾರೆ ಅಂತ ಇದ್ದೀರಲ್ಲ, ಹೌದು. ಅವ್ರು ಮಾಡಿರೋರು ಅವ್ರೇನು ನಿರ್ಗತಿಕರ, ಮನೆ ಇಲ್ದವ್ರ, ಇಲ್ಲ ಜಮೀನು ಇಲ್ವಾ? ಅವ್ರದ್ದೇನು ಇಲ್ವಾ ಸರ್? ಏನು ಆಸ್ತಿ ಪಾಸ್ತಿ ಏನು ಇಲ್ವಾ ಸರ್? ಸುಮಾರು 106 ಎಕರೆ ಜಮೀನ್ದಾರರವರು ಗೌಡ್ರು, ಇವ್ರಿಗೆ ಪಟೇಲ್ರವರು. ಅರ್ಥ ಆಯ್ತಾ? ಇನ್ನು ಬಡವ್ರಿಗೆ ಅಂಥವ್ರು ಹಂಚಬೇಕು, ಮನೆಗಳಿಲ್ದವರು ನಿರ್ಗತಿಕರಿಗೆ ಕೊಡಬೇಕು. ಅದೇ ಇಂಥ ಕೆಲಸ ಎಲ್ಲ ಅವರೇ ಮಾಡಬೇಕು. ಈ ಗುಂಡುತೋಪು ಮಾಡಿಸಿ ಇವಾಗ ಊರಿನ ಜನಕ್ಕೆ ಎಲ್ಲ ವ್ಯವಸ್ಥೆ ಅವರೇ ಮೂಲ ಸೌಕರ್ಯ ಮಾಡಿಸ್ಕೊಡ್ಬೇಕು. ಅವ್ರ ಮುಖಾಂತರ ಆದ್ರೆ ಅವರೇ ಒತ್ತುವರಿ ಮಾಡಿದ್ದಾರೆ ಅಂತ. ಟೋಟಲಿ ನಮ್ಮೂರು ಸುತ್ತಮುತ್ತಲೂ ಅದೇ, ಬಡವ್ರಿಗೊಂದು ಸ್ವಲ್ಪ ಜಾಗನೂ ಇಲ್ಲ, ಒಂದು ಮನೆ ಕಟ್ಕೋಬೇಕಂದ್ರೂ ಇಲ್ಲ. ಸರ್ಕಾರಿ ಗುಂಡುತೋಪು ಅಂತನೆಲ್ಲ ಈ ದೇವಸ್ಥಾನ ಇನಾಮತಿ ಜಮೀನು ಕೂಡ ಅವರೇ ಮಾಡ್ಕೊಳ್ತಾರೆ. ಒಬ್ರು ಬಡವರು ಹೋಗಿ ಮಾಡ್ಕೋಬೇಕಂದ್ರೂ ಬಿಡ್ಕೊಡಲ್ಲ. ಯಾಕಂದರೆ ಬಡವ್ರು ನೋಡಿಸ್ಬೋದು, ಅವರೇ ಮಾಡ್ಕೋಬೇಕು, ಅವರೇ ತಿನ್ಕೋಬೇಕು. ಇದೇ ರೀತಿ ಸುಮಾರು ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಇವಾಗಲೂ ಕೂಡ ಆಗ್ತಾರೆ ದರ್ಖಾಸ್ತು ಜಮೀನುಗಳ್ಕ ಅಷ್ಟು ಎಕರೆಗಳಿದ್ರೂ ಕೂಡ ಸುಮಾರು ನಮ್ಮೂರು ಸುತ್ತಮುತ್ತ ಅವ್ರದ್ದೇ ಇರೋದು. ಮಾವಿನ ತೋಪುಗಳಾಗಲಿ ಎಲ್ಲ ಜಮೀನಾಗಲಿ ಇದ್ದರೂ ಕೂಡ ಅದು ಏನಕ್ಕೋ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಏನು ಮಕ್ಕಳಿಗೋಸ್ಕರ ತಾನೇ ನಾವು ಕೇಳ್ತಾ ಇರೋದು, ಬಡವ್ರಿಗೋಸ್ಕರ ತಾನೇ ನಾವು ಕೇಳ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು. ಅದಕ್ಕೆ ನಾನು ಈ ಊರಲ್ಲೇ ನಾನು ಇರೋದೇ ಕಮ್ಮಿ, ಹಬ್ಬಗಳಿಗೆ ಹರಿದಿನಗಳಿಗೆ ಮಾತ್ರ ಮಾಡೋದು. ನಾನು ಕೋಲಾರ ಇದ್ದುಕೊಂಡು ಒಂದು ಕೆಲಸದಲ್ಲಿ ಇದ್ದುಕೊಂಡು ಕೂಡ ಹೋರಾಟ ಮಾಡ್ತಾಯಿದ್ದೀನಿ. ಯಾರಿಗೋಸ್ಕರ? ಅರೆ ನಮ್ಮೂರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಅವರು ಎಲ್ಲ ಸೇರಿಕೊಂಡು ಅಲ್ಲೇ ನಮ್ಮೂರು ಚೆನ್ನಾಗಿರಬೇಕು. ಬೇಲಿ ಎದ್ದು ಹೊಲ ಮೇಯ್ತಾ ಇದೆ ಅನ್ನೋ ಥರ ಆಗ್ತಾ ಇದೆ ಈಗ. ಹೌದು ಸರ್, ಅದೇ ಒಂದೇ ಫ್ಯಾಮಿಲಿಗೆ 37 ಖಾತೆ ಆಗಿಲ್ಲ ಸರ್ಕಾರದಿಂದ. ಅದು ಹೆಂಗಾಗತ್ತೆ ಸರ್? ಅದ್ರ ಮೇಲೇನು ಹೋಗಿದ್ದೀವಿ ನಾವು ಲೋಕಾಯುಕ್ತ ಕೋರ್ಟ್ಗೆ. 37 ಖಾತೆ ಒಂದೇ ಕುಟುಂಬಕ್ಕೆ. ಇವಾಗ ಯಾರನ್ನು ಹೋಗಿ ಮನೆಗೆ ಹೋಗಿ ಅಲ್ಲೇನು ಸ್ವಲ್ಪ ಜಾಗ ಬೇಕು ಅಂತ ಹೋದ್ರೆ ಕೂಡ ಪಂಚಾಯತಿಯಲ್ಲಿ ಕೊಡಲ್ಲ, ಅವ್ರದ್ದೇ. ಅದಕ್ಕೆ ಹೋದ್ರೆ ನಾವೆಲ್ಲ ಏನಕ್ಕೆ ನನಗೋಸ್ಕರ ಕೇಳ್ತಾ ಇದ್ದೀನ? ಬಡವ್ರಿಗೋಸ್ಕರ ತಾನೇ. ಪಂಚಾಯತ್ ಯಾರು ಬರಸಕ್ಕೆ ಬಿಡಲ್ಲ. ಮೇಲ್ಪಟ್ಟೆ ಇರ್ತಾರಲ್ಲ ರಾಜಕೀಯ ನಾಯಕರು ಒತ್ತಡ ಇರೋದು, ಅವ್ರಿಗಿನ್ನೇನು ಕೆಲಸ ಇಲ್ಲ ರಾಜಕೀಯ ನಾಯಕರಿಗೆ. ಬಡವ್ರಿಗೋಸ್ಕರ ಅಂತ ಸುಮ್ಮನೆ ಹೇಳೋದವರು, ಕಾಟಾಚಾರ ಕೇಳೋದು ಅಷ್ಟೇ. ಇವಾಗ ನಮ್ಮ ಸರ್ಕಾರ ಸಚಿವರಿಗೂ ಹೇಳ್ತಾ ಇದ್ದೀನಿ, ಕಂದಾಯ ಸಚಿವರಿಗೂ
ಒಮ್ಮೆ ಗ್ರಾಮಕ್ಕೂ ಭೇಟಿ ಕೊಡೋದಲ್ಲ, ನಿಮ್ಮ ಅಧಿಕಾರಿಗಳಾದರೂ ಒಮ್ಮೆ ಭೇಟಿ ಕೊಟ್ಟು ನೋಡಿ ಹೆಂಗಿದೆ ಏನು ಅಂತ. ಸುಮಾರು ಇತಿಹಾಸ ಇರೋ ಊರು ಇದು, ಸ್ಕೂಲು ಶಾಲೆ ಇದೆ, ಆದ್ರೆ ಇದೇ ಇಲ್ಲ, ಜಾಗನೇ ಇಲ್ಲ. ಸ್ಕೂಲ್ ಹೆಸರಾಗೆ ಜಾಗನೇ ಇಲ್ಲ, ಸ್ವಂತ ಜಾಗ. ಅಂಗನವಾಡಿ ಜಾಗ ಕೊಡಲ್ಲ. ಒಂದು ಪೋಸ್ಟ್ ಆಫೀಸ್ ಬೇಕು ಅಂತ ಕೇಳಿದೆ, ಅದಕ್ಕೂ ಜಾಗ ಇಲ್ಲ. ಒಂದು ಹೈಸ್ಕೂಲು ಬೇಕು, ಜಾಗ ಇದೆ, ಸರ್ಕಾರಿ ಜಾಗ, ಅವರೇ ಒತ್ತುವರಿ ಮಾಡ್ಕೊಂಡಿದ್ರೆ ಇನ್ನೆಲ್ಲಿ ಕೊಡ್ತಾರೆ? ಈ ತಹಸೀಲ್ದಾರ್ ಸಾಹೇಬ್ರಾಗಲಿ, AC ಸಾಹೇಬ್ರಾಗಲಿ, DC ಸಾಹೇಬ್ರಾಗಲಿ ಇದ್ರ ಬಗ್ಗೆ ಗಮನ ಕೊಡಲ್ಲ. ಯಾಕಂದ್ರೆ ನಾವು ಗಂಡಾಡು ಪ್ರದೇಶದಲ್ಲೆಲ್ಲ ಇರೋದು ಊರುಗಳು, ಅವ್ರ ಗಮನಕ್ಕೆ ಇರಲ್ಲ ಇವೆಲ್ಲ. ಏನೋ ಎಲ್ಲಾರ ಹೋಗ್ತಾರೆ, ಯಾರನ್ನ ಸಂಘಟನೆ ಅದು ಇದು ಹೋದವರು ಒಳ್ಳೆಯವ್ರಿಗಾದರೆ ಓಕೆ, ಆಯ್ತಪ್ಪ ಅಂತಾರೆ. ನಾವು ಇಲ್ಲೆಲ್ಲೂ ಕೇಳೋರು ಇಲ್ವಲ್ಲ, ಯಾರೋ ಬರ್ತಾರೆ ಹೋಗ್ತಾರೆ ಅಂತ. ನಾವು ಕೇಳ್ತಾ ಇರೋದೇನು? ನಮ್ಮೂರುಗಳಿಗೆ ಮೂಲಭೂತ ಸೌಕರ್ಯಗಳು ತಾನೇ ಕೇಳ್ತಾ ಇರೋದು. ಈ ಥರ ಎಷ್ಟೇ ಸರ್ವೆಗಳು ಮಾಡ್ತೀರಿ ನೀವು? ಈಗ ಸರ್ವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಇಲ್ಲ ಅಂದರೆ ನಾವು ತಹಸೀಲ್ದಾರ್ ಸಾಹೇಬ್ ಮನೆ ಮುಂದೆ ಹೋಗ್ತೀವಿ, ಆಫೀಸ್ ಮುಂದೆ ಅಲ್ಲ, ಮನೆ ಮುಂದೆ ಹೋಗ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಎಲ್ರಿಗೂ ತಾಲೂಕು ಅಂದರೆ ತಾಲೂಕು ದಂಡಾಧಿಕಾರಿಗಳೇ ಮುಖ್ಯ. ಅವರೇ ಇಲ್ಲಿಗೆ ಬರಲಿಲ್ಲ, ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ, ಊರೆಲ್ಲ ಹೇಳಿದ್ದಾರೆ. ಇಲ್ಲಿ ಬಂದು ಅವರು పరిశీలన ಮಾಡ್ತಾರೆ, అಲ್ಲಿಗೆ ಹೋಗ್ತಾರೆ అಷ್ಟೇ. క్వశ్చన్ నాకేం చెప్పొద్దు, మీరు ఆన్సర్స్ నేను చెప్తాను సార్. ఈ మాకు ఒక 50-60 ఏళ్ళు ఉంటుంది, 50 ఇంకా 60 ఉంటుంది. 60 ఏళ్ళు ఇంకా ఒక పేద సాదా నేలే, ఒక పేదవాడు వాడి జమీన్ అమ్మేస్తే వాడు చచ్చిపోతే వాడి ఇల్లు కూడా వాళ్ళకే. ఈ దేశమంతా వాళ్ళదే. ఏడాది గొడ్డు గొర్రె ఏమీ మేసేట్టుండేలే. వాడు బోట్ పట్టుకోవాలి, లేకుంటే నువ్వు ఏడొస్తావు రారా అనేది, అవంతా కూడా నడుస్తాయి. లేదు మించిపోయా ఏమన్నా ఎత్తేయండి అనేది, అవి కూడా నడుస్తాయి. లేదు ఏం కావాలో చేద్దాంరా, ఎత్తిరా చూద్దాం అనేది, అన్నీ నడుస్తాయి. ఈ దీంట్లో ఇంత జమీను పెట్టుకొని ఏడ గొడ్డు గొర్రె పోయేకి కూడా జాగా ఉండేలే. 56 ఏళ్ళు ఇంకా చూస్తామా, మించిపో అట్లుంది. ఇంకా ఏం చెప్పాలి సార్? వీళ్ళంతా చేసేదంతా ఒకటే. జమీన్లు లేదా, భూములు లేదా, గుట్టారు లేదా, ఇండ్లు లేవా, అట్లంతా ఉంది. ఖాళీ ఏవో చిన్నోళ్ళ పాడు ఆడుకునేది కూడా, అది కూడా మాకే కావాలి. ఈ దేశమంతా కూడా మాకే కావాలని వాళ్ళు ఉన్నారు సార్. గట్టు గుట్ట చెట్లు గుట్లలో పోయి కూడా ఇంగిడిచినారు. ఇది కూడా మాదే దొక్కుకోవడల్లా. ఈ దేశం కూడా మాకే కావాలా. గట్లు కూడా దొబ్బేడారు.